ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಪೂಜಾ ಶ್ರೀನಿವಾಸ್ ಆ್ಯಕ್ಟಿವಿಟಿ ಚಾನಲ್. ಫ್ರೆಂಡ್ಸ್, ಗ್ಯಾಸ್ ಕಿಟ್ ಪ್ರಾಬ್ಲಮ್ ಬರ್ತಿದೆಯಾ? ಹಾಗೆ ವಿಷುವಲ್ ಸರಿಯಾಗಿ ಬರ್ತಾ ಇಲ್ವಾ? ಸೊ ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆ ಗ್ಯಾಸ್ ಕಿಟ್ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಕೊನೆವರೆಗೂ ನನ್ನ ವಿಡಿಯೋನ ನೋಡಿ. ನೋಡಿ, ಸ್ಟೀಲ್ ನಾರಿಂದ ಉಜ್ಜೋಕೆ ಹೋಗಬೇಡಿ. ಇದನ್ನು ಉಜ್ಜಿದ್ರೆ ಏನಾಗುತ್ತೆ, ಕಟ್ಟಾಗುತ್ತೆ. ಕಟ್ಟಾದ್ರೂ ನಿಮಗೆ ವಿಷುವಲ್ ಸರಿಯಾಗಿ ಬರೋದಿಲ್ಲ. ಫ್ರೆಂಡ್ಸ್, ಟಿಪ್ ನಂಬರ್ 1. ಟಿಪ್ ನಂಬರ್ 2 ಬಂದುಬಿಟ್ಟು, ನೋಡಿ, ನೀವು ಇವಾಗ ತಾನೇ ರೈಸ್ ಮಾಡಿರ್ತೀರ ಅಂದ್ಕೊಳ್ಳಿ. ಅದು ಲಿಡ್ ಓಪನ್ ಮಾಡಿದ ತಕ್ಷಣ ಮತ್ತೆ ನೀವು ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋದಾಗೂ ಅಷ್ಟೇ ಅದು ಕುಕ್ಕರ್ ಟೈಟ್ ಆಗುತ್ತೆ. ಹಾಗೆಯೇ ವಿಷುವಲ್ ಸರಿಯಾಗಿ ಬರೋದಿಲ್ಲ. ಫ್ರೆಂಡ್ಸ್, ಅದಕ್ಕೆ ನೀವೇನು ಮಾಡಿ, ಗ್ಯಾಸ್ ಕಿಟ್ನ ಯಾವಾಗಲೂ ಈ ರೀತಿ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ತಣ್ಣೀರಲ್ಲಿ ಇರಿಸಿ ನೆನೆಸಿಡಿ. ನೆನೆಸ್ಬಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ವಾಶ್ ಮಾಡ್ಕೊಳ್ಳಿ ಮೊದಲು, ಓಕೆನಾ? ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರಿಜ್ಜಲ್ಲಿ ನೀವು ಗ್ಯಾಸ್ ಕಿಟ್ನ ಈ ರೀತಿ ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ತಾಗಿ ಬಿಟ್ಬಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ಗ್ಯಾಸ್ ಕಿಟ್ನ ನಿಮ್ಮ ಮನೇಲಿ ಫ್ರಿಡ್ಜ್ ಇದ್ದರೆ ಅದರಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಫ್ರಿಡ್ಜ್ ಇಲ್ಲದೆ ಇರೋರು ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ನೀವು ವಾಶ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಕುಕ್ಕರ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಮೊದಲು ಈ ಗ್ಯಾಸ್ ಕಿಟ್ ಏನಿದೆ ಇದನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ ನಂತರ ನೀವು ಫಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಇಲ್ಲಿ ಲೀಕ್ ಆಗೋದಿಲ್ಲ. ಹಾಗೆಯೇ ವಿಷುವಲ್ ಸಹ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ವಾಶ್ ಮಾಡ್ತೀರಾ ಹಾಗೆಯೇ ಹಂಗೆ ಯೂಸ್ ಮಾಡೋದಾದ್ರೆ ಅದು ಸರಿಯಾಗಿ ವಿಷುವಲ್ ಬರೋದಿಲ್ಲ. ಮತ್ತು ಫ್ರೆಂಡ್ಸ್, ನೀವು ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮೊದಲು ಗ್ಯಾಸ್ ಕಿಟ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಲಿಡ್ಗೆ ಈ ರೀತಿ ಫಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.